ನಮ್ಗೆ ಸಿಗ್ಬೇಕಂತ ಇದ್ರೆ ಅದು ರೈಟ್ ಅಬೌಟನ್ ಆಗಿ ಅಥವಾ ಯೂಟರ್ನ್ ಮಾಡ್ಕೊಂಡಾದ್ರೂ ನಮ್ಮ ಹತ್ರನೇ ಬರುತ್ತೆ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಇದೆಲ್ಲಾರ ತಲೆಯಲ್ಲೂ ಇದೆ. ತುಂಬಾ ಜನ ನಂಗೆ ಈ ಪ್ರಶ್ನೆ ಕೇಳಿದ್ರು, ನಿನ್ಗೆ ಅನ್ಸಿಲ್ವಾ ಎಲ್ಲೋ ಒಂದ್ ಕಡೆ ಅಂತ. ನನಗೆ ಖಂಡಿತ ಅನ್ಸಿಲ್ಲ. ಯಾಕಂದ್ರೆ ಐ ಸ್ಟಿಲ್ ರಿಮೆಂಬರ್ ಅರುಣನ ನಂಗೆ ಆಲ್ರೆಡಿ ಮೆಸೇಜ್ ಮಾಡಿದ್ರು ಆಯ್ತಾ, ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಅನ್ಸುತ್ತೆ. ಅಂದ್ರೆ ಅವ್ರ ಹತ್ರ ನಂಬರು ಐ ಥಿಂಕ್ ನಂದು ಓಲ್ಡ್ ನಂಬರ್ ಇತ್ತು ಅನ್ಸುತ್ತೆ, ಹೊಸ ನಂಬರ್ ಇರ್ಲಿಲ್ಲ. ಪುಟಿ ಸೆಂಡ್ ಯುವರ್ ನಂಬರ್ ಅಂತ. ನಾನು ಗೂಬೆ ತರ ನಾನು ಯೂಶಲಿ ಚೆಕ್ ಮಾಡಲ್ಲ DMs. ನಾನು ನೋಡಿಲ್ಲ, ನೀವು ನಂಬಲ್ಲ, ಲಾಂಚ್ ಆದ್ಮೇಲೆ ಓಪನ್ ಮಾಡಿ ನೋಡಿದೀನಿ ಆ ಮೆಸೇಜ್ನ. ಹೆಂಗೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಅದೊಂಥರ ಕೋಇನ್ಸಿಡೆನ್ಸ್ ಅಂದ್ರೆ ಅದು ಲಾಂಚ್ ಆದ್ಮೇಲೆ ನೋಡಿದೆ, ಅಯ್ಯಯ್ಯೋ ಇದಕ್ಕಾ ಅಂತ ಗೊತ್ತಾಯ್ತು ನನಗೆ ಆಯ್ತಾ. ಅಟ್ ದ ಸೇಮ್ ಟೈಮ್ ನನಗೆ ಒಂದು ವಾರ ಬಿಟ್ಟು ಶ್ರೀಕಾಂತ್ ಸರ್ ಕಾಲ್ ಮಾಡಿದ್ರು ಭರ್ಜರಿ ಬ್ಯಾಚುಲರ್ಸ್ಗೆ. ಸೊ ಅದೇ ಆಮೇಲೆ ಶೋಗೆ ಹೋದ್ಮೇಲೆ ವರುಣಣ್ಣ ಹೇಳಿದ್ರು, ಅಯ್ಯೋ ಗೂಬೆ ನಿನಗೆ ನಾನು ಫಸ್ಟ್ ಟೈಮ್ ಮೆಸೇಜ್ ಮಾಡಿದ್ದೆ, ನೀನು ಆ ಮೆಸೇಜ್ ನೋಡಿಲ್ವಲ್ಲ ಅಂತ. ನಿಮ್ಗೆ ಅರ್ಥ ಆಯ್ತಾ ಗೈಸ್? ಸೀಕ್ರೆಟ್ ಇದು ಗೈಸ್, ನಿಜ. ನನ್ಗೆ ಅದಕ್ಕೆ ನನ್ಗೆ ಮನ್ಸಲ್ಲ ಒಂದು ಇದೆ, ಭರ್ಜರಿ ಬ್ಯಾಚುಲರ್ಸ್ ಸಣ್ಣ ತುಣುಕು ನೆನ್ಸ್ಕೋಬೇಕು ಅಂತ ಅಂದ್ರೆ ಅದೇ ಮುಖ್ಯವಾಗಿ ನೀವು ಹೇಳಿದ್ರಿ ಗೊತ್ತಾ, ಆ ಏಂಜಲ್ಸ್ನೆಲ್ಲ ಲಾಂಚ್ ಮಾಡಿದ್ದು. ನನಗೂ ಅನ್ನಿಸ್ತು ಅಯ್ಯಯ್ಯೋ ನಾನು ಶುರುವೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ. ಬಟ್ ಇನ್ನೊಂದ್ ಕಡೆ ಅನ್ನಿಸ್ತು ಅವ್ರದ್ದೆಲ್ಲ ಲಾಂಚ್ ಆಗಿದ್ದು ಒಂದ್ ರೀತಿ ಅವ್ರದ್ದು ಅದ್ ಬೇರೆ ತರ ಸ್ಪೆಷಲ್ ಇರ್ಬೋದು. ನನ್ ಲಾಂಚ್ ಆಗಿದೆ ಒಂಥರ ಸ್ಪೆಷಲ್. ನನ್ನ ಎಂಟ್ರಿ ನೋಡಿದ್ರ ನೀವು, ಬಲೂನ್ ಇಂದ ಹೊರಗೆ ಬರುವಂತದ್ದು, ಅದ್ ಯಾರಿಗೆ ಸಿಕ್ಕಿದೆ ನೀವು ನಂಬಲ್ಲ. ಅಲ್ಲಿರೋರೆಲ್ಲ ಹೇಳಿದ್ದು ಒಂದೇ, ಅಮ್ಮೂ ಇದ್ ಸಕ್ಕತ್ತಾಗಿದೆ ಕಣೆ, ನಿನ್ನ ಎಂಟ್ರಿ ಏನಿತ್ತು, ನಿನ್ನ ಎಂಟ್ರಿ ಸಕ್ಕತ್ತಾಗಿತ್ತು. ನಾವೆಲ್ಲ ಲಿಟ್ರಲಿ ಎಂತ ಎಂಟ್ರಿ ಇದು ಅಂತ ಅನ್ಕೋತಿದ್ವಿ ಎಲ್ರು, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು ಅಷ್ಟೇ. ಮತ್ತೆ ಎಲ್ರೂ ಮುಂದೆ ಅವ್ರವ್ರವ್ರು ಬಂದ್ ಹೋಗೋದು ಅದ ಟೆನ್ಷನ್ ಅಲ್ಲ. ಎಲ್ರೂ ಇರೋ ಕೂತಿದಾಗ ಸಪ್ರೇಟ್ ಒಂದ್ ವ್ಯಕ್ತಿ ಯಾರು 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 ಅಂತ ಕ್ಯೂರಿಯಾಸಿಟಿಲಿ ಅಂದ್ರೆ ಅದು ಒಂದು ಓಪನಿಂಗ್ ಸಿಗುತ್ತೆ ಗೊತ್ತಾ, ದಟ್ ಇಸ್ ಸಮಥಿಂಗ್ ಎಲ್ಸ್. ಅದು ನಂಗೆ ಸಿಕ್ತು. ಅಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ಮೂಮೆಂಟ್. ಆಕ್ಚುಲಿ ಲಿಟ್ರಲಿ ಆ ಬಲೂನ್ ಒಳಗಡೆ ಕೂತಾಗ ಅದು ತುಂಬಾ ಗಾಳಿಯಲ್ಲಿ ಆಡಲ್ಲ. ನಂಗೆ ಲಿಟ್ರಲಿ ಐ ಹ್ಯಾವ್ ವೀಸಿಂಗ್ ಪ್ರಾಬ್ಲಮ್. ನನಗೆ ಬೇರೆ ಭಯ ಆಗ್ತಿತ್ತು. ಒಂದು ಬಲೂನ್ ಬೇರೆ ಕಲ್ಲಿಡ್ಕೊಂಡ್ಬಿಟ್ಟಿದ್ದೀನಿ, ಆಂಜನೇಯ ಅಂತ ಅನ್ಕೋತಿದ್ದೀನಿ. ಅದು ಅವನೇನೋ ಪಿನ್ ಚುಚ್ತಾ ಅನ್ಸುತ್ತೆ, ಅದು ಬಲೂನ್ ಹೊಡಿಯುತ್ತೆ, ನಾನು ಹೊರಗೆ ಬರ್ತೀನಿ. ಅಲ್ಲಿ ಮುಂದೆ ನೋಡಿದ್ರೆ ನಮ್ಮ ಡಿಂಪಲ್ ಕ್ವೀನ್ ಒಂದ್ ಕಡೆ, ಇನ್ನೊಂದ್ ಕಡೆ ನಮ್ಮ ಸಿಸ್ಟರ್ ರವಿ ಸರ್. ಸಕ್ಕತ್ತಾಗಿತ್ತು ಎಂಟ್ರಿನೇ. ನಂಗೆ ಸಖತ್ತು ತುಂಬಾ ಬ್ಲಿಂಕ್ ಆಗೋದು ತಲೆಯಲ್ಲಿ.